ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಬನ್ರಿ ಮುಂಚಾನೆ ಕ್ಷಾವದಲ್ಲಿ ಮತ್ತೊಂದಾವರ್ತಿ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಮುಂಜಾನೆ ದೇವರ ಮಹಿಮೆ ಅನ್ನುವಂಥ ಚಿಕ್ಕ ವಾಕ್ಯ ಧ್ಯಾನಕ್ಕಾಗಿ ನಿಮ್ಮನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಟೆಂಪಲ್ ಆಫ್ ಗಾಡ್ಸ್ ಗ್ಲೋರಿ ಆಗಿ ನಾವು ಸ್ವಾಗತಿಸ್ತೇವೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಾವಿರುವಂಥ ಸ್ಥಳದಲ್ಲಿಯೇ ಕರ್ತನ ಒಂದು ಸುಂದರವಾದ ಹಾಡಿನ ಮೂಲಕವಾಗಿ ಕರ್ತನ ಸ್ತುತಿಸೋಣ. ಯೇಸುವೇ ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿನಗೆ, ನನ್ನ ಕರಗಳೆಯಾಗಿ ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿನಗೆ, ಸುಂದರವಾದ ಮುಂಜಾನೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ಜುಲೈ ತಿಂಗಳಿನ 2ನೇ ತಾರೀಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಮುಂಜಾನೆ ದೇವರೇ ಸ್ವಾಮಿ, ನಾವೆಲ್ಲರೂ ಒಟ್ಟಾಗಿ ಕುಟುಂಬವಾಗಿ ದೇವರೇ ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ನಮಗೆ ನಿನ್ನ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಆಮೆನ್. ಮತ್ತೊಂದು ಆವತ್ತು ದೇವರ ಮಕ್ಕಳೇ, ದೇವ ಜನರೇ, ಈ ಮುಂಜಾನೆ ನಿಮ್ಮೊಂದಿಗೆ ಈ ಒಂದು ಚಿಕ್ಕ ದೇವ ವಾಕ್ಯದ ಧ್ಯಾನದೊಂದಿಗೆ ದೇವರು ನಮಗೆ ಒಂದು ಕೂಡಿ ಬರುವುದಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಬಹಳ ಕೃತಜ್ಞತೆಯುಳ್ಳವನಾಗಿದ್ದೇನೆ. ಇವತ್ತು ನಾವು ಧ್ಯಾನ ಮಾಡುವಂಥ ವಾಕ್ಯ ಭಾಗ ಕೀರ್ತನೆಗಳ ಗ್ರಂಥ 126ನೇ ಅಧ್ಯಾಯ, ಅದರ 5 ಮತ್ತು 6 ವಚನವನ್ನು ಇವತ್ತು ನಾವು ಓದಿಕೊಳ್ಳೋಣ. ಇದನ್ನ ತಿಳಿದುಕೊಳ್ಳುವುದಕ್ಕಾಗಿ, ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನಿಸೋಣ. 126ನೇ ಕೀರ್ತನೆ 5 ಮತ್ತು 6ನೇ ವಚನ ಹೀಗೆ ಬರೆಯಲ್ಪಡ್ತಾ ಇದೆ: ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವರು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವರು. ಭಕ್ತನಾದ ದಾವೀದನು ಇಲ್ಲಿ ಒಂದು ನಿರೀಕ್ಷೆಯ ಒಂದು ಸಂಗತಿಯನ್ನು ಹೇಳುವುದನ್ನು ನಾವು ಕಾಣ್ತೇವೆ. ಆತನು ಹೇಳ್ತಾ ಇದ್ದಾನೆ, ಅಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ಯುವನು. ಇದೇ ವಾಕ್ಯವನ್ನ ಇನ್ನೊಂದು ರೂಪವಾಗಿ ನಾವು ಪ್ರಸಂಗಿಗಳ ಪುಸ್ತಕದಲ್ಲಿ ನೋಡ್ಕೊಳ್ತೇವೆ. ಅದೇನೆಂದರೆ,
ಆಕಾಶದ ಕೆಳಗೆ ಭೂಮಿಯ ಮೇಲೆ ನಡೀಲಿಕ್ಕಿರುವಂತ ಎಲ್ಲ ಕೆಲಸಗಳಿಗೂ ಎಲ್ಲ ಕಾರ್ಯಗಳಿಗೂ ದೇವರೊಂದು ಸಮಯವನ್ನ ಆತನು ನೇಮಿಸಿದ್ದಾನೆ ಪ್ರಿಯರೇ. ಸೊ ಅದೇ ವಾಕ್ಯದಲ್ಲಿ ಓದಿಕೊಳ್ತೇವೆ, ಎಲ್ಲದಕ್ಕೊಂದು ಸಮಯ, ಅಳುವುದಕ್ಕೊಂದು ಸಮಯ, ನಗುವುದಕ್ಕೊಂದು ಸಮಯ. ಇಲ್ಲಿ ವಾಕ್ಯ ಹೇಳ್ತದೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಸೊ ನಮ್ಮೆಲ್ಲರ ಜೀವನದಲ್ಲಿ ಈ ಒಂದು ಹಂತವನ್ನು ದಾಟಿ ಹೋಗ್ತೇವೆ. ಅಳುವಂತಹ ಹಂತವನ್ನು ದಾಟಿ ಹೋಗ್ತೇವೆ, ದುಃಖ ಪಡುವಂತಹ ಹಂತವನ್ನು ನಾವು ದಾಟಿ ಹೋಗ್ತೇವೆ, ಪ್ರಯಾಸದ ಹಂತವನ್ನು ನಾವು ದಾಟಿ ಹೋಗ್ತೇವೆ, ಬರಗಾಲಿನ ಹಂತವನ್ನು ದಾಟಿ ಹೋಗ್ತೇವೆ. ಆದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು, ಸತ್ಯವೇದ ಬರೀ ಇಷ್ಟು ಮಾತ್ರ ಹೇಳ್ತಾ ಇಲ್ಲ. ಏನಂದ್ರೆ ಅಳುತ್ತಾ ಬಿತ್ತುವವರು ಅವರು ಕೊನೆ ತನಕ ಅಳುತ್ತಾನೆ ಇರ್ತಾರೆ ಎಂಬುದಾಗಿ. ಆದ್ರೆ ಅಳುವಂತ ಒಂದು ಹಂತ ಮುಗಿಯುವಾಗ, ಅಳುವಂತ ಒಂದು ಸೀಸನ್ ಮುಗಿಯುವಾಗ ದೇವರು ನಮ್ಮ ಜೀವನದಲ್ಲಿ ಮತ್ತೊಂದು ಸೀಸನ್ ನಡೆಸಲಿಕ್ಕಿದ್ದಾರೆ. ಅದೇನಪ್ಪ ಅಂದ್ರೆ ನಗುತ್ತಾ ಅವರು ಕೊಯ್ತಾರೆ. ಇವತ್ತು ಅನೇಕರು ದೇವರ ಮಕ್ಕಳೇ, ನಾವೆಲ್ಲರೂ ಅಳುತ್ತಾ ಬಿತ್ತುವವರಾಗಿದ್ದೇವೆ, ಉಪವಾಸದಿಂದ ಬಿತ್ತುವವರಾಗಿದ್ದೇವೆ, ರಾತ್ರಿ ಎದ್ದು ನಾವು ಪ್ರಾರ್ಥನೆ ಮಾಡಿ ಬೀಜವನ್ನು ಬಿತ್ತುವವರಾಗಿದ್ದೇವೆ. ದೇವರು ತಾನು ಏನನ್ನು ಉಳಿದಿದ್ದಾನೋ ಅದು ನೆರವೇರ್ತದೆ. ಇವತ್ತು ಈ ವಾಕ್ಯವನ್ನ ನೀವು ನಂಬಿಕೆಯಿಂದ ಪ್ರವಾದನ ರೂಪಕವಾಗಿ ನೀವು ಅದನ್ನ ಹಿಡಿದುಕೊಂಡು ಹೇಳ್ರಿ, ಇವತ್ತು ನಾನು ಅಳ್ತಾ ಇದ್ದೀನಿ, ಆದ್ರೆ ಇದು ನನ್ನ ಕೊನೆಯಲ್ಲ. ನನ್ನ ದೇವರು ನನ್ನ ಜೀವನದಲ್ಲಿ ಒಂದು ನಗುತ್ತಾ ಸುಗ್ಗಿಯನ್ನು ಕೊಯ್ಯುವಂತ ದಿವಸಗಳನ್ನು ತರ್ತಾನೆ ಎಂಬುದಾಗಿ ಗಟ್ಟಿಯಾದ ದೃಢವಾಗಿ ನಂಬ್ರಿ ಪ್ರಿಯರೇ. ಇದೇ ನಮಗೆ ಒಂದು ದೇವರ ವಾಕ್ಯವೇ ನಮಗೆ ಪ್ರವಾದನೆ ಆಗಿದೆ. ದೇವರ ವಾಕ್ಯವೇ ನಮಗೆ ವಾಗ್ದಾನ ಆಗಿದೆ. ಈ ವಾಕ್ಯವನ್ನು ಓದುವಾಗ ಸತ್ಯವೇದದಿಂದಲೇ ಒಂದು ಚಿಕ್ಕ ಒಂದು ಸ್ತ್ರೀಯ ಬಗ್ಗೆ ನಿಮ್ಮ ಮುಂದೆ ಬೆಳಕಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವಳು ಯಾರಪ್ಪ ಅಂದ್ರೆ, ಅವಳ ಜೀವನದಲ್ಲಿ ಕೂಡ ನೋಡುವಾಗ ಬರೇ ಕಣ್ಣೀರಿಂದ ಅವಳ ಜೀವನ ಆರಂಭ ಆಗಿತ್ತು. ಅವಳು ಬೇರೆ ಯಾರಲ್ಲ, ಹನ್ನಳಾಗಿದ್ಲು. ಹನ್ನಳು ಅವಳ ಜೀವನದಲ್ಲಿ ಅವಳ ಮಕ್ಕಳಿಲ್ಲದೆ ಬಂಜೆ ಆಗಿದ್ಲು. ಇಡೀ ಸಮಾಜವನ್ನ ಬಂಜೆ ಅಂತ ಹಣೆ ಪಟ್ಟಿಯನ್ನ ಕೊಟ್ಟಿತ್ತು. ಸ್ವಂತ ಮನೆಯಲ್ಲಿ ಅವಳ ಸವತಿಯು ಸಹ ನನಗೆ ಮಕ್ಕಳಾಗಲಿಲ್ಲ ಅಂತ ಅವಳನ್ನ ಚುಚ್ಚಿ ಪ್ರತಿದಿನ ಅವಳನ್ನ ನೋಯಿಸ್ತಾ ಇದ್ಲು. ಅದರ ದೇವರ ವಾಕ್ಯ ಹೇಳ್ತದೆ, ಹನ್ನಳು ಒಂದು ತೀರ್ಮಾನ ಮಾಡಿಸ್ಕೊಂಡ್ಲು. ಏನಂದ್ರೆ, ನಾನು ಅಳ್ತೀನಿ ನಿಜ, ಆದ್ರೆ ಮನುಷ್ಯರ ಮುಂದೆ ನಾನು ಅಳೋದಿಲ್ಲ. ನಾನು ದೇವರ ಮುಂದೆ ಹೋಗಿ ಅಳ್ತೀನಿ, ದೇವರ ಮುಂದೆ ಹೋಗಿ ನಾನು ಕಣ್ಣೀರು ಸುರಿಸ್ತೀನಿ. ಅವಳು ತೀರ್ಮಾನಿಸಿದ್ಲು. ಸಮುವೇಲನ ಗ್ರಂಥ 1ನೇ ಅಧ್ಯಾಯದಲ್ಲಿ ಅವಳು ಅಳುತ್ತಾ ದೇವರ ಸನ್ನಿಧಿಯಲ್ಲಿ ಬಂದಿದ್ದಾಳೆ. ಅಳುತ್ತಾ ದೇವರ ಆಲದಲ್ಲಿ ಕೂತ್ಕೊಂಡು ಕಣ್ಣೀರಿಂದ ಅಳ್ತಾ ಇದ್ದಾಳೆ. ಹೇಳ್ತಾಳೆ, ದೇವರೇ, ನೀನು ನನಗೆ ಒಂದು ಮಗುವನ್ನ ಕೊಟ್ರೆ ಆ ಮಗುವನ್ನು ನಿನ್ನ ಸೇವೆಗಾಗಿ ನಾನು ಕೊಡ್ತೀನಿ ಎಂಬುದಾಗಿ ಅವಳು ಹತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನಾನು ಒಂದು ನಂಬಿಕೆಯನ್ನು ಹೇಳ್ತೀನಿ, ಏನಂದ್ರೆ ನಿಮ್ಮ ಕಣ್ಣೀರು ವ್ಯರ್ಥವಾಗೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ನಂಬಿಗಸ್ತನಾದ ದೇವರು ನಮ್ಮ ಕಣ್ಣೀರನ್ನ ಸಹ ಅವನು ತನ್ನ ಬುತ್ತಲಿಯಲ್ಲಿ ಶೇಖರಿಸಿಟ್ಕೊಂಡಿದ್ದಾನೆ. ನಿನ್ನ ಒಂದೊಂದು ಕಣ್ಣೀರು ಒಂದೊಂದು ಮಹತ್ ಕಾರ್ಯವಾಗಿ ಅವು ಬೆಳೆದು ಬರ್ಲಿಕ್ಕಿದೆ. ಅವಳು 1ನೇ ಅಧ್ಯಾಯದಲ್ಲಿ 10 ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದೇವರ ವಾಕ್ಯ ನೆರವೇರಬೇಕಾಗಿತ್ತು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರೆಂಬುದಾಗಿ 1ನೇ ಅಧ್ಯಾಯದಲ್ಲಿ ಹನ್ನಳು ಅಳುತ್ತಾ ಬಂದು ಬಿತ್ತುತ್ತಾ ಇದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರ. 2ನೇ ಅಧ್ಯಾಯ ಬರುವಾಗ ಅದೇ ಹನ್ನಳು 2ನೇ ಅಧ್ಯಾಯದಲ್ಲಿ ದೇವರ ಆಲಯಕ್ಕೆ ಬಂದು ದಮ್ಮಡಿ ಬಡಿಯುತ್ತಾ, ಕುಣಿಯುತ್ತಾ, ಜಿಗಿಯುತ್ತಾ, ಸಂತೋಷದಿಂದ ಅವಳು ನಗುತ್ತಾ ದೇವರನ್ನ ಆರಾಧಿಸ್ತಾ ಇದ್ದಾಳೆ. ಆಮೇಲೆ ನಿಮ್ಮ ಜೀವನದಲ್ಲಿ ಇವತ್ತು ಹನ್ನಳ ಹಾಗೆ 1ನೇ ಅಧ್ಯಾಯ ನಮಗಿರಬಹುದು, ಆದ್ರೆ ನಮ್ಮೆಲ್ಲರ ಜೀವನ
ಒಂದನೇ ಅಧ್ಯಾಯಕ್ಕೆ ಮುಗಿದು ಹೋಗುವುದಿಲ್ಲ. ಹನ್ನೆರಡು ಜೀವನದ ದೇವರು ಒಂದನೇ ಅಧ್ಯಾಯದಲ್ಲಿ ದುಃಖ ತಂದಿರುವುದಾಗಿದ್ರೆ ಎರಡನೇ ಅಧ್ಯಾಯದಲ್ಲಿ ಅದ್ಭುತವನ್ನು ತಂದಿದ್ದಾನೆ, ಸಂತೋಷವನ್ನು ತಂದಿದ್ದಾನೆ, ಕುಣಿದಾಟವನ್ನು ತಂದಿದ್ದಾನೆ. ನಿನ್ನ ಒಂದನೇ ಅಧ್ಯಾಯ ಅತಿ ಬೇಗನೆ ಮುಗಿಲಿಕ್ಕಿದೆ. ಎರಡನೇ ಅಧ್ಯಾಯದಲ್ಲಿ ನೀನು ಮತ್ತು ನಾನು ಆ ಹನ್ನಳ ಹಾಗೆ ದೇವರ ಅದೇ ಆಲಯದಲ್ಲಿ ನಾವು ಮತ್ತೆ ಕುಣಿದು ಸ್ತುತಿಸಿ ಆರಾಧನೆ ಮಾಡಿ ದೇವರ ಅದ್ಭುತಗಳನ್ನ ನಾವು ಮಹಿಮೆಯಾಗಿ ಕರ್ತನಿಗೆ ಅರ್ಪಿಸ್ಲಿಕ್ಕಿದ್ದೀವಿ. ಈ ಮುಂಜಾನೆ ವಾಕ್ಯಗಳಿಂದ ದೇವರು ನಿಮ್ಮನ್ನ ಬಲಪಡಿಸ್ಲಿ, ನಿಮ್ಮನ್ನ ಕಟ್ಟಲಿ. ಆಮೇಲೆ ದೇವರ ವಾಕ್ಯಗಳಿಂದ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರತಿ ದಿವಸ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ನಾವು ಗೋಳಾಡಿ ಪ್ರಾರ್ಥನೆ ಮಾಡೋಣ. ಒಂದನೇ ಅಧ್ಯಾಯ ಮುಗಿದು ಹೋಗ್ಲಿಕ್ಕಿದೆ. ಎರಡನೇ ಅಧ್ಯಾಯ ಜಯದಿಂದ ತುಂಬಿದ ಒಂದು ಅಧ್ಯಾಯವಾಗಿ ನಮ್ಮ ಜೀವನದಲ್ಲಿ ದೇವರು ಮಾರ್ಪಡಿಸ್ಲಿಕ್ಕಿದ್ದಾನೆ. ಅದೇ ಹನ್ನಳ ದೇವರು ಈ ಮುಂಜಾನೆ ನಿನ್ನ ಕಣ್ಣೀರು ನೋಡ್ಲಿ. ಅದೇ ಹನ್ನಳ ದೇವರು ಆ ಹನ್ನಳಿಗೆ ಉತ್ತರಿಸಿದ ಹಾಗೆ ನಿನ್ನ ಪ್ರಾರ್ಥನೆಗಳಿಗೆ, ನಿನ್ನ ಉಪವಾಸಗಳಿಗೆ, ನಿನ್ನ ಕಣ್ಣೀರುಗಳಿಗೆ ಸದುತ್ತರವನ್ನ ಕೊಟ್ಟು ನಿಮಗೆ ಒಂದು ದೊಡ್ಡ ಸಾಕ್ಷಿಯಾಗಿ ನಿಲ್ಲಿಸ್ತೀನಿ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರೇ, ಹೌದು ಸ್ವಾಮಿ ಕರ್ತನೆ, ನಿನ್ನ ವಾಕ್ಯದಲ್ಲಿ ಓದಿಕೊಂಡೇವಲ್ಲ ಸ್ವಾಮಿ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಹೌದು ದೇವರೇ, ಹನ್ನಳು ಆ ದಿವಸ ಹನ್ನಳು ಅಳುತ್ತಾ 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 ನಿನ್ನ ಸನ್ನಿಧಿಯಲ್ಲಿ ಒಂದನೇ ಅಧ್ಯಾಯದಲ್ಲಿ ಹತ್ತು ಪ್ರಾರ್ಥನೆ ಮಾಡಿದ್ದಳು. ಆದರೆ ಎರಡನೇ ಅಧ್ಯಾಯಕ್ಕೆ ಬರುವಾಗದರೆ ಅದೇ ಹನ್ನಳು ಕುಣಿಯುತ್ತಾ ಜಿಗಿಯುತ್ತಾ ದಮ್ಮಡಿ ಬಡಿಯುತ್ತಾ ನನ್ನ ಆರಾಧನೆ ಮಾಡಿದ್ಲು. ದೇವರು ಇವತ್ತು ನಮ್ಮನ್ನು ಯಾರೆಲ್ಲ ನೋಡ್ತಾ ಇದ್ದಾರೋ, ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೋ, ಯಾರು ತಮ್ಮ ತಮ್ಮ ಮನೆಯಲ್ಲಿ ಕೂತ್ಕೊಂಡು ಸ್ವಾಮಿ ಕರ್ತನ ಏನೆಲ್ಲ ಪ್ರಶ್ನಾರ್ಥಕವಾಗಿದ್ದಾರೆ ಅವರು ಸ್ವಾಮಿ ಕರ್ತನ ದೇವರೇ ಹೋರಾಟದಲ್ಲಿದ್ದಾರೋ ಪ್ರಾರ್ಥನೆ ಮಾಡ್ತೀವಪ್ಪ. ಆ ಹನ್ನಳ ಪ್ರಾರ್ಥನೆ ಕೇಳಿದ ಹಾಗೆ ಇಲ್ಲಿ ನಮ್ಮನ್ನು ನೋಡ್ತಾ ಇರುವಂಥ ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಪ್ರತಿಯೊಂದು ಪ್ರಾರ್ಥನೆಗಳನ್ನು ಕೇಳಿ ಅವರ ಪ್ರತಿಯೊಂದು ಕಣ್ಣೀರಿಗೆ ನೀವು ಉತ್ತರಿಸಿ ಮಹತ್ ಕಾರ್ಯದಿಂದ, ಸೂಚಕ ಕಾರ್ಯದಿಂದ ಅವರನ್ನು ನಿಮ್ಮ ಮೇಲೆ ಕತ್ತರಿಸುವೆ. ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೇನ್ ಆಮೇನ್. ದೇವರು ನಿಮ್ಮೆಲ್ಲರನ್ನ ಕುಟುಂಬವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.